It is such an honor to be in the presence of all of you this evening. ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಗೌರವಪೂರ್ವಕವಾಗಿ ಆಗಿರುವಂತೆ ಸರ್ವಶಕ್ತನಾಗಿರುವ ದೇವರು ಸಹಾಯ ಮಾಡಿದ್ದಾನೆ. I'm so grateful to God for giving me another opportunity to stand before all of you with the word of God. ನಾನು ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಸಾರುವುದಕ್ಕೋಸ್ಕರವಾಗಿ ಈ ರೀತಿಯಾಗಿರುವಂತಹ ಸಂದರ್ಭ ನನಗೆ ದೊರಕಪಟ್ಟದರಲ್ಲಿ. I think it's little more than about 1.5 to 2 years since we have met face to face. ಹೆಚ್ಚು ಕಡಿಮೆ 1.5-2 ವರ್ಷಗಳ ನಂತರ ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಮುಖಾಮುಖಿಯಾಗಿ ನೋಡುವಂತ ಸಂದರ್ಭವು ಸಿಕ್ಕಿದೆ. But I believe that if the Lord tarries, we will get a chance to meet face to face very soon. ಮತ್ತು ಇನ್ನು ಕೂಡಲೇ ಈ ರೀತಿಯಾಗಿ ಮುಖಾಮುಖಿಯಾಗಿ ನೋಡಲಿರುವಂತ ಸಂದರ್ಭವನ್ನು ದೇವರು ಒದಗಿಸಿಕೊಡುತ್ತಾನೆಂಬುದಾಗಿ ನಂಬುವನಾಗಿದ್ದೇನೆ. I'd like to acknowledge and honor the men of God who are here. ನಾನು ಈ ಕೂಟದಲ್ಲಿ ಭಾಗವಹಿಸಿರುವಂತ ಎಲ್ಲಾ ದೇವರ ಸೇವಕರುಗಳನ್ನು ನಾನು ವಂದನೆಯನ್ನು ಹೇಳುವನಾಗಿದ್ದೇನೆ. Pastor Shiju Varghese, we haven't met in person, but I hear some wonderful things on how God is using you in this church. ಪಾಸ್ಟರ್ ಶಿಜು ವರ್ಗೀಸ್ ಅವರನ್ನು ದೇವರು ತಾನೇ ಈ ಸಭೆಯಲ್ಲಿ ಈ ರೀತಿಯಾಗಿ ಉತ್ತಮವಾಗಿರುವಂತ ರೀತಿಯಲ್ಲಿ ಅವರನ್ನು ನಡೆಸ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Also, I know that there are many men of God who are joining us from all over Karnataka, and I'm grateful to God and such honor to be preaching the word of God before all of you. ಆ ರೀತಿಯಾಗಿ ಈ ಕರ್ನಾಟಕದಲ್ಲಿ ವಿವಿಧ ಸ್ಥಳಗಳಲ್ಲಿ ಆಗಿರುವಂತ ದೇವರ ಸೇವಕರು ಒಟ್ಟಾಗಿ ಸೇರಿ ದೇವರನ್ನು ಈ ರೀತಿಯಾಗಿ ಕೊಂಡಾಡುವಂತ ಈ ಒಳ್ಳೆ ಸುಸಂದರ್ಭವನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. I thank God for Mummy and Daddy who are also here and who is a part of this church. ನಾನು ನನ್ನ ತಂದೆ ಅಂದ್ರೆ ಅತ್ತೆ ಮಾವಂದ್ರು ನನ್ನ ಜೊತೆಯಲ್ಲಿದ್ದಾರೆ, ಅವರು ಸಹ ಈ ಸಭೆಯಲ್ಲಿ ಪಾಲುಗಾರರಾಗಿದ್ದಾರೆ. ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. And I thank God for James Uncle who is also standing along with me on this platform tonight. ಈ ರಾತ್ರಿಯಲ್ಲಿ ಒಟ್ಟಾಗಿ ನಿಂತುಕೊಂಡು ದೇವರನ್ನು ಸ್ತುತಿಸುವುದಕ್ಕೆ ಕೊಟ್ಟಂತ ಒಳ್ಳೆಯ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. May the Lord speak to us all tonight. ಈ ರಾತ್ರಿ ವೇಳೆಯಲ್ಲಿ ದೇವರು ತಾನೇ ನಮ್ಮೊಟ್ಟಿಗೆ ಮಾತನಾಡುವನಾಗಿದ್ದಾನೆ. Without any further ado, let's get right into the word. And for tonight, I would like you to turn to 2 Samuel chapter 5. ಈ ರಾತ್ರಿ ವೇಳೆಯಲ್ಲಿ ನಾನು ಹೆಚ್ಚಿನ ಪೀಠಿಗೆಯನ್ನು ಹೇಳದೆ ದೇವರ ವಾಕ್ಯದ ಕಡೆಗೆ ಹೋಗ ಬಯಸುವನಾಗಿದ್ದೇನೆ. 2 ಸಮುವೇಲನ ಪುಸ್ತಕ 5ನೇ ಅಧ್ಯಾಯ. When I sat in the presence of God asking, Lord, what would you like us to hear from you tonight? Sorry? When I sat in the presence of God asking him on what he would like to speak to us tonight, ಈ ನಾನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಬೇಡಿಕೊಂಡರು, ದೇವರೇ ನಾನು ಈ ರಾತ್ರಿಯಲ್ಲಿ ಯಾವ ವಿಷಯವಾಗಿ ಮಾತನಾಡಬೇಕೆಂಬುದಾಗಿ. The scene that came before me was the scene of a battle. ಒಂದು ಯುದ್ಧದ ಒಂದು ನೋಟ, ಆ ದರ್ಶನವನ್ನು ದೇವರು ನನಗೆ ಆ ಸಂದರ್ಭದಲ್ಲಿ ದಯಪಾಲಿಸಿದನು. We are in a state of battle. ನಾವು ಈಗ ಆ ರೀತಿಯಾಗಿರುವಂತಹ ಹೋರಾಟದಲ್ಲಿ ಇರುವಂತಹ ಅನುಭವದಲ್ಲಾಗಿದ್ದೇವೆ. Just look around us. ನಾವು ನಮ್ಮ ಸುತ್ತಮುತ್ತಲು ನೋಡುವುದಾದರೆ nations are taking sides. ಆ ದೇಶವು ದೇಶಕ್ಕೆ ವಿರೋಧವಾಗಿ ನಿಂತಿರುವಂತಹ ಅನುಭವ. Politically the situation is very tense. ಆ ರೀತಿಯಾಗಿ ನಾವು ನೋಡುವಾಗ ಪೊಲಿಟಿಕಲ್ ಆಗಿಯೂ ಅದೇ ರೀತಿಯಾಗಿ ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ನಿಂತಿರುವಂತಹ ಅನುಭವ. Even economically the situation is very tense. ಎಕನಾಮಿಕಲ್ ಆಗಿ ನಾವು ನೋಡುವಾಗಲೂ ಬಹಳ ಸಂದಿಗ್ಧವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಆಗಿರುವಂತದ್ದಾಗಿದೆ. It feels like there is an invisible war that is going on. ನಮಗೆ ಏನು ಮುಂದೆ ಸಂಭವಿಸುತ್ತದೋ ಎಂಬುದಾಗಿರುವಂತಹ ಅನುಭವ ಇಲ್ಲದೆ ಇರುವಂತಹ ಅನುಭವದಲ್ಲಿ ನಾವು ಆಗಿದ್ದೇವೆ. I have been reading on this wonderful man of God named David from the Bible. ನಾನು ದೇವರ ವಾಕ್ಯದಿಂದ ಆ ದಾವೀದನ ವಿಷಯವಾಗಿ ನಾನು ಓದುತ್ತಾ ಇದ್ದಾಗ, and tonight the Lord has led me to a battle scene where David faces a battle in his life. ಆ ದಾವೀದನು ಆ ರೀತಿಯಾಗಿ ಆ ಹೋರಾಟದಲ್ಲಿ ಇದ್ದಂತ ಒಂದು ಅನುಭವದ ವಿಷಯವಾಗಿ ರಾತ್ರಿಯಲ್ಲಿ ನಾನು ಓದ ಬಯಸುವನಾಗಿದ್ದೇನೆ. All of us face battles. ಎಲ್ಲರೂ ನಮ್ಮ ಜೀವಿತ ಅನುಭವಗಳಲ್ಲಿ ಈ ರೀತಿಯಾಗಿ ಹೋರಾಟವನ್ನು ಅನುಭವಿಸುವರಾಗಿದ್ದೇವೆ. No matter how anointed we are, ನಾವು ಎಷ್ಟು ಮಾತ್ರ ದೇವರಲ್ಲಿ ಆ ಆತ್ಮನಿಂದ ತುಂಬಲ್ಪಟ್ಟಂತ ಅನುಭವದಲ್ಲಿ ಆಗಿರುತ್ತೇವೋ, no matter how young or old we are,
ನಾವು ಎಷ್ಟು ಸಣ್ಣವರೋ ದೊಡ್ಡವರೋ ಎಂಬುದಾಗಿ ಅಲ್ಲ, no matter how educated we are, ನಾವು ಎಷ್ಟು ವಿದ್ಯಾಭ್ಯಾಸ ಹೊಂದಿದವರು ಎಂಬುದಾಗಿ ಅಲ್ಲ, and whichever part of the world that we are, we will all face battles in our life. ದೇಶದ ಯಾವ ಮೂಲೆಯಲ್ಲಿ ನಾವು ಆ ದೇಶದ ಎಲ್ಲಿ ಆಗಿದ್ರೂ ಸಹ ನಾವು ಆ ರೀತಿಯಾಗಿ ಅನೇಕ ರೀತಿಯಾಗಿರುವಂತಹ ಹೋರಾಟಗಳನ್ನು ನಾವು ಎದುರುಗೊಳ್ಳುವಂತವರಾಗಿದ್ದೇವೆ. And tonight I want to focus on what David did when he faced this particular battle. ಈ ರಾತ್ರಿ ವೇಳೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹೇಳ ಬಯಸುವುದೇನೆಂದರೆ, ದಾವೀದನ ಜೀವಿತದಲ್ಲಿ ಆ ರೀತಿಯಾಗಿ ಒಂದು ಹೋರಾಟ ಉಂಟಾದಾಗ ಯಾವ ರೀತಿಯಾಗಿ ಅದನ್ನು ಎದುರಿಸಿದನು ಎಂಬುದಾಗಿ ಈ ರಾತ್ರಿ ಹೇಳ ಬಯಸುವನಾಗಿದ್ದೇನೆ. Brother James, if you would help me in reading 2 Samuel chapter 5 verse 17 to 22. 17 to 22. 2 ಸಮುವೇಲ 15ನೇ ಅಧ್ಯಾಯ 17ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ. ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳೆಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ? ಅವರು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನೆಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚಿ ಮೆಂದು ಹೆಸರಿಟ್ಟನು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ವಿಗ್ರಹಗಳನ್ನು ದಾವೀದನು ಅವರ ಜನರು ತೆಗೆದುಕೊಂಡು ಬಂದರು. ಫಿಲಿಷ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ನಲ್ಲಿ ತಗ್ಗಿನಲ್ಲಿ ಇಳುಕೊಂಡರು. Thank you, brother. Let me give a little bit of a background to what has happened in the history of Israel here. ಈ ಇಸ್ರಾಯೇಲರ ಜೀವಿತದಲ್ಲಿ ಚರಿತ್ರೆಯಲ್ಲಿ ಏನು ಸಂಭವಿಸಿತು ಎಂಬುದಾಗಿ ಸ್ವಲ್ಪ ನಾವು ತಿಳಿದುಕೊಳ್ಳುವರಾಗಿರೋಣ. Saul, the king of Israel, has been killed. ಅಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಅರಸನು ಕೊಲ್ಲಲ್ಪಟ್ಟಿದ್ದಾನೆ. Israel has been split apart for 7 years into the north and the south kingdoms. ಇಸ್ರಾಯೇಲ್ ಜನಾಂಗವು ಆ ರೀತಿಯಾಗಿ ಸಂಭವಿಸಿದಾಗ ಅದು ಇಬ್ಬಾಗವಾಗಿ, ಅದು ಉತ್ತರ ಮತ್ತು ದಕ್ಷಿಣ ಎಂಬುದಾಗಿ 2 ಭಾಗವಾಗಿ ಇಬ್ಬಾಗವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. Ishbosheth, the son of Saul, is leading 10 tribes in the north, and David is ruling 2 tribes in the south. ಈಷ್ಬೋಶೆತ್ ಎಂಬುದಾಗಿರುವಂತವನು ಸೌಲನ ಮಗನು. ಆತನು 10 ಗೋತ್ರಗಳನ್ನು ಆತನು ಆ ರೀತಿಯಾಗಿ ಆಳ್ವಿಕೆ ಮಾಡಿದನು. ಆ ದಾವೀದನು 2 ಗೋತ್ರಗಳನ್ನು ಆಳ್ವಿಕೆ ಮಾಡಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. The next thing we see is Ishbosheth is murdered and David is crowned the king to the united kingdom of Israel. ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಆ ಇಷ್ಬೋಶೆತನು ಆ ರೀತಿಯಾಗಿ ಹತನಾದನು. ಅದಾದ ನಂತರ ಆ ಇಸ್ರಾಯೇಲರ ಆ ಎಲ್ಲಾ ಗೋತ್ರಗಳಿಗೆ ಅರಸನನ್ನಾಗಿ ದಾವೀದನನ್ನು ಆರಿಸಲ್ಪಟ್ಟದ್ದಾಗಿ ಇಲ್ಲಿ ನಾವು ನೋಡುವರಾಗಿದ್ದೇವೆ. So this is the scene that we are walking into when David has just been crowned king. ಈ ರೀತಿಯಾಗಿರುವಂತಹ ಈ ಸಂದರ್ಭದಲ್ಲಿ ದಾವೀದನು ಅರಸನಾಗಿ ಆ ರೀತಿಯಾಗಿ ಪಟ್ಟಾಭಿಷೇಕವನ್ನು ಪಡೆದುಕೊಂಡದ್ದಾಗಿ ನಾವು ನೋಡುವರಾಗಿದ್ದೇವೆ. And we see that this is the first thing that he does as a king. The first thing he faces is a battle. ಇಲ್ಲಿ ನಾವು ನೋಡ್ತೇವೆ, ಆತನು ಅರಸನಾಗಿ ಆ ರೀತಿಯಾಗಿ ಅಧಿಕಾರವನ್ನು ಪಡೆದುಕೊಂಡಂತಹ ವೇಳೆಯಲ್ಲಿ ಮೊದಲನೇದಾಗಿಯೇ ಹೋರಾಟ ಪ್ರಾರಂಭವಾದದ್ದಾಗಿ ನಾವು ನೋಡುವರಾಗಿದ್ದೇವೆ. We read at the start of verse 17 that when the Philistine heard, ಅಲ್ಲಿ ನಾವು 17ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡುವರಾಗಿದ್ದೇವೆ, ಫಿಲಿಷ್ಟಿಯರು ಇದನ್ನು ಕೇಳಿ ಎಂಬುದಾಗಿ ನಾವು ಅಲ್ಲಿ ನೋಡುವರಾಗಿದ್ದೇವೆ. we read that all the Philistines, they came in full force against David. ಆ ಸಂದರ್ಭದಲ್ಲಿ ಫಿಲಿಷ್ಟಿಯರು ಒಗ್ಗಟ್ಟಾಗಿ ಅವರನ್ನು ಹಿಂಬಾಲಿಸಿ ಅವರ ವಿರುದ್ಧವಾಗಿ ತಿರುಗಿ ಬಿದ್ದರು ಎಂಬುದಾಗಿ ಅಲ್ಲಿ ನಾವು ನೋಡುವರಾಗಿದ್ದೇವೆ. When we read, it says all the Philistines. So clearly this is a bigger battle than the battle he faced before with Goliath. ಇಲ್ಲಿ ನಾವು ನೋಡ್ತೇವೆ, ಆ ರೀತಿಯಾಗಿ ಅಂದ್ರೆ ಎಲ್ಲಾ ಫಿಲಿಷ್ಟಿಯರು ಆತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದು ನಿಂತರು ಎಂಬುದಾಗಿ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. You see, David is facing one of the biggest battles of his life, and this is going to define
his war policy as a king. ಅಲ್ಲಿ ನಾವು ನೋಡ್ತೇವೆ ಆತನು ಅರಸನಾದದರ ನಿಮಿತ್ತವಾಗಿ ಆತನಿಗೆ ವಿರುದ್ಧವಾಗಿ ಆ ಫಿಲಿಸ್ಟಿಯರು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಆತನಿಗೆ ವಿರುದ್ಧವಾಗಿ ಎದುರು ಬಿದ್ದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. When the Philistines heard, ಯಾವಾಗ ಫಿಲಿಸ್ಟಿಯರು ಸುದ್ದಿಯನ್ನು ಕೇಳಿದಾಗ, you see, David and Philistines, they have a history. ಆ ದಾವೀದನಿಗೂ ಅದೇ ರೀತಿಯಾಗಿ ಫಿಲಿಸ್ಟಿಯರಿಗೂ ಚರಿತ್ರೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. They both knew each other very well. ಅವರು ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದಾರೆ. If we turn to 1 Samuel chapter 27, and we're not going to read it now, but 1 Samuel chapter 27, we see that David took refuge with the Philistines when he was running away from Saul. ಅಲ್ಲಿ ನಾವು ನೋಡುವರಾಗಿದ್ದೇವೆ. ಒಂದು ಸಮುವೇಲ 27ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದಾವೀದನು ಯಾವ ರೀತಿಯಾಗಿ ಸೌಲನ ಬಳಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವಾಗ ಈ ಫಿಲಿಸ್ಟಿಯರ ಬಳಿಯಲ್ಲಿ ಆತನು ಆಶ್ರಯ ಪಟ್ಟುಕೊಂಡನು ಎಂಬುದಾಗಿ ಅಲ್ಲಿ ನಾವು ನೋಡುವರಾಗಿದ್ದೇವೆ. He lived with them for 1 year and 4 months. ಅಲ್ಲಿ ಅವರ ಜೊತೆಯಲ್ಲಿ 1 ವರ್ಷ 4 ತಿಂಗಳು ಅಲ್ಲಿ ವಾಸವಾಗಿದ್ದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. They knew David, they trusted David. ಅವರು ದಾವೀದನನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ, ಅವನು ಆಳವಾಗಿ ನಂಬಿದವರಾಗಿದ್ದಾರೆ. But now suddenly he has become a threat. ಆದ್ರೆ ಇಲ್ಲಿ ನಾವು ನೋಡುವಾಗ ಆತನು ಪಕ್ಕನೆ ಉಂಟಾದಂತ ಇದರಿಂದ ಆತನು ಭಯಭೀತನಾದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. What changed? ಅಲ್ಲಿ ಆ ವ್ಯತ್ಯಾಸ ಹೇಗೆ ಉಂಟಾಯಿತು? We read, when David was anointed king. ಯಾವಾಗ ದಾವೀದನು ಅರಸನಾಗಿ ಪಟ್ಟಾಭಿಷೇಕವನ್ನು ಹೊಂದಿಕೊಂಡನು ಆಗ ಈ ರೀತಿಯಾಗಿ ಸಂಭವಿಸಿತು ಎಂಬುದಾಗಿ. Let me pause there to just say one thing. When the enemy hears of your anointing, thank you Jesus. when the enemy hears of your anointing, ಯಾವಾಗ ಶತ್ರುವು ನಿನ್ನ ಮೇಲಿರುವಂತಹ ಅಭಿಷೇಕವನ್ನು ತಿಳಿದುಕೊಳ್ಳುವಂತವನಾಗಿದ್ದಾನೋ, when the enemy hears of your upgrade, ನಿನ್ನಲ್ಲಿರುವಂತಹ ಆತ್ಮನ ಶಕ್ತಿಯನ್ನು ಯಾವಾಗ ಆ ರೀತಿಯಾಗಿ ಶತ್ರುವು ನಿನ್ನಲ್ಲಿರುವಂತಹ ಶಕ್ತಿಯನ್ನು ತಿಳಿದುಕೊಳ್ಳುವಾಗ, when the enemy hears of your elevation from the Lord, there is bound to be a battle right following that. ನಿನ್ನ ಜೀವಿತಾನುಭವದಲ್ಲಿ ನಿನಗಿರುವಂತಹ ಉನ್ನತಿ ದೇವರಿಂದ ದೊರಕಲ್ಪಟ್ಟಿತು ಎಂಬುದಾಗಿ ತಿಳಿದುಕೊಳ್ಳುವಾಗ ಆ ಶತ್ರುವು ನಿನಗೆ ವಿರುದ್ಧವಾಗಿ ಹೋರಾಟ ಮಾಡಲು ಪ್ರಾರಂಭಿಸುವನಾಗಿದ್ದಾನೆ. So we need to get ready. ಆದರೆ ನಾವು ಆ ಸಂದರ್ಭದಲ್ಲಿ ಸಿದ್ಧರಾಗಿರುವಂತವರಾಗಿರಬೇಕು. When you carry the anointing of God and when you try to walk in his ways, don't be surprised when the people who were familiar to you and close to you, suddenly they turn around and they stand against you. ನೀವು ದೇವರ ಆತ್ಮನಲ್ಲಿ ತುಂಬಿದವರಾಗಿ ಅಥವಾ ದೇವರ ಚಿತ್ತಕ್ಕನುಗುಣವಾಗಿ ಜೀವಿತವನ್ನು ಮುನ್ನಡೆಸುವಾಗ ಪಕ್ಕನೆ ನಿಮಗೆ ಬೇಕಾಗಿರುವಂತವರು ಅಥವಾ ನಿಮ್ಮ ಪರಿಚಿತರು ನಿಮಗೆ ವಿರುದ್ಧವಾಗಿ ತಿರುಗಿ ನಿಂತುಕೊಳ್ಳುವಾಗ ನೀವೆಂದಿಗೂ ಆ ರೀತಿಯಾಗಿ ಚಂಚಲರಾಗುವಂತವರಾಗಿರಬಾರದು. The Philistines came with full force. ಅಲ್ಲಿ ನಾವು ನೋಡುವರಾಗಿದ್ದೇವೆ, ಫಿಲಿಸ್ಟಿಯರು ತಮ್ಮ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ದಾವೀದನ ವಿರುದ್ಧವಾಗಿ ಬಂದರು ಎಂಬುದಾಗಿ ನೋಡುವರಾಗಿದ್ದೇವೆ. The scene of this battle is a valley called Rephaim Valley, the valley of Rephaim. ನೋಡುವರಾಗಿದ್ದೇವೆ, ಅವರು ಯುದ್ಧ ಮಾಡಲ್ಪಟ್ಟಂತಹ ಆ ತಗ್ಗು ಎಂಬುದಾಗಿ ನೋಡುವಾಗ ರೆಫಾಯಿಮ್ ತಗ್ಗು ಎಂಬುದಾಗಿ ನೋಡುವರಾಗಿದ್ದೇವೆ. So this is what David does. He calls his best commanders together. He calls the mighty men who are around him together, and he is drawing out a battle plan. ಅಲ್ಲಿ ನಾವು ನೋಡುವರಾಗಿದ್ದೇವೆ, ಆ ದಾವೀದನು ಆ ಸಂದರ್ಭದಲ್ಲಿ ತನಗೆ ಆ ಪರಿಚಿತರ ಅಥವಾ ತನ್ನ ಸ್ನೇಹಿತರಾದಂತ ಆ ಉತ್ತಮವಾಗಿರುವಂತಹ ಸೇನಾ ನಾಯಕರನ್ನು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅಲ್ಲಿ ಯುದ್ಧಕ್ಕೋಸ್ಕರವಾಗಿ ಸಿದ್ಧವಾಗುವುದಾಗಿ ನಾವು ನೋಡುವರಾಗಿದ್ದೇವೆ. Is that what we read? Is that what we read? Okay. Sorry. It's not what happened here. ಇಲ್ಲಿ ಏನು ಸಂಭವಿಸಿತು ನೋಡಿರಿ. But instead we read that David went down to his stronghold.
ಅಲ್ಲಿ ನಾವು ನೋಡುವರಾಗಿದ್ದೇವೆ. ಆ ರೀತಿಯಾಗಿ ಅವನು ಎಲ್ಲರನ್ನು ಒಟ್ಟುಗೂಡಿಸದೆ ಆತನು ಯುದ್ಧಕ್ಕೋಸ್ಕರವಾಗಿ ದೇವರ ಬಳಿಯಲ್ಲಿ ಬೇಡಿಕೊಳ್ಳುವುದಾಗಿ ಅಲ್ಲಿ ನೋಡುವರಾಗಿದ್ದೇವೆ. So the first thing that we do when we face a battle is go to your stronghold. ನಾವು ಮೊದಲನೇದಾಗಿ ಮಾಡಬೇಕಾಗಿರುವಂತ ಕಾರ್ಯ, ನಮ್ಮ ಜೀವಿತದಲ್ಲಿ ಯಾವಾಗ ಹೋರಾಟ ಪ್ರಾರಂಭವಾಗುತ್ತದೋ ಆಗ ನಾವು ಆತನ ಸನ್ನಿಧಾನಕ್ಕೆ ನಾವು ಹೋಗಿ ಆ ಭಯವನ್ನು ಪಡೆದುಕೊಳ್ಳುವರಾಗಿರಬೇಕು. Let's pause there for a minute and understand what is a stronghold. Let's pause there and understand what is a stronghold. Sorry, some disturbance here. It's okay. Would you like me to repeat that? Once again, repeat it. Okay. Video. Okay. So let's try and understand what is a stronghold. ನಾವು ಇದನ್ನು ವ್ಯಕ್ತವಾಗಿ ತಿಳಿದುಕೊಳ್ಳುವಂತವರಾಗಿರೋಣ. A stronghold is a place of refuge. ನಮ್ಮ ಜೀವಿತಾನುಭವದಲ್ಲಿ ಎಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಅಭಯವನ್ನು ಪಡೆದುಕೊಳ್ಳಬೇಕಾಗಿ ಅದು ನಮ್ಮ ಜೀವಿತದ ನಿಜವಾಗಲೂ ಆಶ್ರಯ ಸ್ಥಾನವಾಗಿಯದೆ. It is a fortified tower. ಅದೊಂದು ಭದ್ರವಾಗಿರುವಂತಹ ಬುರುಜಾಗಿಯದೆ. It's a place of defense and security. ಅದು ಆ ರೀತಿಯಾಗಿ ಹೋರಾಟಕ್ಕೆ ಸಿದ್ಧರಾಗುವಂತ ಅಥವಾ ಸುರಕ್ಷಿತವಾಗಿ ಕಾಪಾಡಲ್ಪಡುವಂತ ಸ್ಥಳವಾಗಿರುತ್ತದೆ. You see, David, when he was running from Saul, he had built many of these strongholds in the desert. ನಾವು ನೋಡುವಾಗ ಈ ರೀತಿಯಾಗಿ ದಾವೀದನು ಸೌಲನಿಂದ ಓಡಿ ಹೋಗುವಂತ ವೇಳೆಗಳಲ್ಲಿ ತನ್ನ ಮರುಭೂಮಿಯಲ್ಲಿ ಅನೇಕ ಈ ರೀತಿಯಾಗಿರುವಂತಹ ಆಶ್ರಯ ಕೇಂದ್ರಗಳನ್ನು ಮಾಡಿಕೊಂಡವನಾಗಿದ್ದನು. Yes. So tonight, if we ask David, where is your stronghold? Is it the mighty warriors who are surrounding you? Or is it the priest? Who exactly is your stronghold? ಈ ರಾತ್ರಿ ವೇಳೆಯಲ್ಲಿ ನಾವು ದಾವೀದನನ್ನು ಕೇಳುವರಾಗಿರೋಣ. ಈ ರೀತಿಯಾಗಿರುವಂತಹ ಆಶ್ರಯ ಸ್ಥಳಗಳು ದಾವೀದನೇ ನಿನಗೆ ಎಲ್ಲಿಂದ ಸಿಕ್ಕುತ್ತಾ ಇದೆ, ಅದು ನಿನ್ನ ಸುತ್ತಲಿರುವಂತಹ ಆ ಸೇನಾ ನಾಯಕರಿಂದ ನಿಮಗೆ ದೊರಕುವಂತದ್ದಾಗಿದೆ ಎಂಬುದಾಗಿ ನಾವು ಕೇಳುವರಾಗಿರೋಣ. We find the answer in Psalm 9 and verse 9, where David writes, "The Lord is the refuge for the oppressed and a stronghold in time of trouble." ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ, ಯೆಹೋವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ನಮ್ಮ ಆಪತ್ತಿನಲ್ಲಿ ಆತನು ವಿಶೇಷ ಸಹಾಯಕನು ಎಂಬುದಾಗಿ. So who is the stronghold? It is the Lord. ಯಾರು ನಮಗೆ ಆ ಆಶ್ರಯ ದುರ್ಗವಾಗಿರುವುದು ನಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿ ಆಗಿದ್ದಾನೆ. Again in Psalm 59 verse 9 we read that the Lord is my fortress. ನಾವು 59ನೇ ಕೀರ್ತನೆ ನೋಡುವರಾಗಿದ್ದೇವೆ, ನಮಗೆ ಕರ್ತನಾಗಿರುವ ದೇವರು ತಾನೇ ಆಶ್ರಯ ಬಂಡೆ ಆಗಿದ್ದಾನೆ ಎಂಬುದಾಗಿ. So let me ask you, where do we run to when we face battles? ಈ ರಾತ್ರಿಯಲ್ಲಿ ನಾನು ಕೇಳ ಬಯಸುವನಾಗಿದೆ, ನಮ್ಮ ಜೀವಿತದಲ್ಲಿ ಹೋರಾಟಗಳು ಉಂಟಾಗುವಾಗ ಎಲ್ಲಿ ನಾವು ಆಶ್ರಯ ಪಟ್ಟುಕೊಳ್ಳುವಂತವರಾಗಿದ್ದೇವೆ? Let me clarify that by asking, who do we run to when we face battles? ಈ ರಾತ್ರಿ ವೇಳೆಯಲ್ಲಿ ನಾವು ನಿಮ್ಮೊಟ್ಟಿಗೆ ಪ್ರಶ್ನೆ ಕೇಳುವರಾಗಿದ್ದೇವೆ, ನೀವು ಯಾರ ಬಳಿಯಲ್ಲಿ ಆ ರೀತಿಯಾಗಿ ಓಡುವಂತವರಾಗಿದ್ದೀರಿ ಎಂಬುದಾಗಿ. Is it pastors or prophets? ಯಾವುದಾದರೂ ಪಾಸ್ಟರ್ಗಳ ಬಳಿಯಲ್ಲಿಯೋ ಅಥವಾ ಪ್ರವಾದಿಗಳ ಬಳಿಯಲ್ಲಿಯೋ? Is it friends or connections? ಅಥವಾ ಯಾವುದಾದರೂ ಸ್ನೇಹಿತರ ಬಳಿಯಲ್ಲಿಯೋ ಅಥವಾ ನಮ್ಮ ಜೊತೆಗಾರರ ಬಳಿಯಲ್ಲಿಯೋ? Is your refuge in the number of commas in the number that is in your bank? ಅಥವಾ ನಿಮ್ಮಲ್ಲಿರುವಂತಹ ಆ ಬ್ಯಾಂಕಿನಲ್ಲಿರುವಂತಹ ನಿಕ್ಷೇಪದ ಮೇಲಾಗಿದೆಯೋ? Please don't get me wrong. Godly counsel and people to pray with you is very good. So run to your pastors and prophets. It is good. ನಾನು ಹೇಳ್ತಾ ಇರುವ ವಿಷಯ ತಪ್ಪಾಗಿ ತಿಳಿದುಕೊಳ್ಳುವುದು ಬೇಡ. ನಿಮ್ಮ ಜೀವಿತದಲ್ಲಿ ಹೋರಾಟಗಳು ಉಂಟಾಗುವಾಗ ದೇವರ ಸನ್ನಿಧಾನಕ್ಕೆ ಹೋಗುವುದು, ದೇವರ ದಾಸರ ಬಳಿಯಲ್ಲಿ ಹೋಗುವುದು, ಪ್ರಾರ್ಥನೆಯಲ್ಲಿ ಹೋರಾಟ ಮಾಡುವುದು ಎಲ್ಲ ಉತ್ತಮವಾಗಿರುತ್ತದೆ. But who is your refuge and where do you run to first?
ಆದ್ರೆ ನಿಮ್ಮ ಜೀವಿತಾನುಭವದಲ್ಲಿ ಹೋರಾಟ ಉಂಟಾಗುವಾಗ ಆ ಆಶ್ರಯ ದುರ್ಗವು ಯಾರಾಗಿದ್ದಾನೆ, ಯಾರ ಬಳಿಗೆ ನೀನು ಮೊದಲು ಓಡುವಂತವನಾಗಿರಬೇಕು. If there is anything that this season of COVID has taught us, is that we cannot rely even on our national leaders. ನಮ್ಮ ಜೀವಿತ ಅನುಭವದಲ್ಲಿ ಆ ರೀತಿಯಾಗಿ ಕೋವಿಡ್ ವಿಷಯವಾಗಿರುವಂತಹ ಆ ರೀತಿಯಾಗಿರುವಂತಹ ಹೋರಾಟಗಳು ಉಂಟಾಗುವಾಗ ಯಾವುದಾದರೂ ನ್ಯಾಷನಲ್ ಲೀಡರ್ಸ್ ಬಳಿ ಎಲ್ಲ ನಾವು ಓಡಬೇಕಾಗಿರುವುದು. The education and certificates on the wall will fail us. ಅಲ್ಲಿ ನಾವು ಹೋಗಿ ಆ ರೀತಿಯಾಗಿ ಪ್ರಯತ್ನ ಮಾಡುವುದು ಅದು ನಮಗೆ ಆ ರೀತಿಯಾಗಿ ಸೋಲನ್ನುಂಟು ಮಾಡುವಂತದ್ದಾಗಿರುತ್ತದೆ. Our currency value and our jobs and the stock exchange will fail us. ಎಲ್ಲಾ ರೀತಿಯಾಗಿರುವಂತ ಅಂದ್ರೆ ನಮ್ಮ ಹಣದ ಮೌಲ್ಯವಾಗಲಿ ಅಥವಾ ಯಾವುದೇ ರೀತಿಯಾಗಿರುವಂತ ನಮ್ಮ ವ್ಯಾವಹಾರಿಕವಾಗಿರುವಂತ ನಿಕ್ಷೇಪವಾಗಲಿ ಎಲ್ಲವೂ ಅದು ಮುಗಿದು ಹೋಗುವಂತ ಅನುಭವದಲ್ಲಾಗಿರುತ್ತದೆ. But the one who calls the Lord his refuge, he will never fail us. ಆದರೆ ನಮ್ಮನ್ನು ಆಶ್ರಯ ದುರ್ಗ ಎಂಬುದಾಗಿ ನಾವು ಕರೆಯಲ್ಪಡುವಂತ ದೇವರು ಎಲ್ಲವೂ ಆ ರೀತಿಯಾಗಿ ಮುಕ್ತಾಯವಾದರೂ ನಮ್ಮ ದೇವರು ಎಂದಿಗೂ ಸದಾ ಸ್ಥಿರವಾಗಿರುವಾತನಾಗಿದ್ದಾನೆ. We read that David went down to the stronghold. Down. ಅಲ್ಲಿ ನಾವು ನೋಡುವರಾಗಿದ್ದೇವೆ, ದಾವೀದನು ಆ ರೀತಿಯಾಗಿರುವಂತಹ ಆಶ್ರಯ ತಗ್ಗಿಗೆ ಇಳಿದು ಹೋದನು ಎಂಬುದಾಗಿ. I'm just imagining if the stronghold was the Lord, he probably would have gone down on his knees. He probably would have fallen down at the feet of the Lord and asked, Lord, help me. ಆತನು ದೇವರ ಸನ್ನಿಧಾನದಲ್ಲಿ ತನ್ನ ಮೊಣಕಾಲು ಊರಿಕೊಂಡವರಾಗಿ ತನ್ನ ಕಾಲುಗಳನ್ನು ಆ ರೀತಿಯಾಗಿ ತನ್ನ ಮನಸ್ಸನ್ನು ತಗ್ಗಿಸಿಕೊಂಡವರಾಗಿ, ದೇವರೇ ನನಗೆ ಬೇಕಾಗಿರುವಂತಹ ಶಕ್ತಿಯನ್ನು ದಯಪಾಲಿಸಿ ಎಂಬುದಾಗಿ ಮೊರೆ ಇಟ್ಟು ಎಂಬುದಾಗಿ ನೋಡುವರಾಗಿದ್ದೇವೆ. So first thing, ಮೊದಲನೇದಾಗಿ David goes to his stronghold. Always go to your stronghold and may the stronghold, your refuge, be the Lord. ಆದುದರಿಂದ ದಾವೀದನು ಮಾಡಿದ ಹಾಗೆ ಆತನ ಜೀವಿತದಲ್ಲಿ ಹೋರಾಟ ಉಂಟಾದಾಗ ಯಾವ ರೀತಿಯಲ್ಲಿ ಆಶ್ರಯ ದುರ್ಗದಲ್ಲಿ ಆಶ್ರಯ ಪಟ್ಟುಕೊಂಡು ಅದೇ ರೀತಿಯಾಗಿ ಆ ಕ್ರಿಸ್ತನೆಂಬ ಆಶ್ರಯದಲ್ಲಿ ನಾವು ಸಹ ಭದ್ರವಾಗಿ ಕಾಪಾಡಲ್ಪಡುವಂತವರಾಗಿರೋಣ. The stronghold is also a place of refuge. ಈ ಆಶ್ರಯ ದುರ್ಗ ಎಂಬುದಾಗಿ ಹೇಳುವಾಗ ನಮ್ಮನ್ನು ಸುರಕ್ಷಿತವಾಗಿ ಆ ಕಾಪಾಡಲ್ಪಡುವಂತ ಸ್ಥಳವೂ ಆಗಿಯದೆ. It is also a place of recharge. ಅಲ್ಲಿ ಆ ಜಾಗವು ನಮಗೆ ಆ ಪುನರುಜ್ಜೀವನ ಉಂಟು ಮಾಡುವಂತ ಸ್ಥಳವಾಗಿಯದೆ. A place where you rest and you draw your strength. That's why it's called a stronghold. ಅಲ್ಲಿ ನಾವು ನೋಡುವರಾಗಿದ್ದೇವೆ, ಆ ಸ್ಥಳವು ನಾವು ವಿಶ್ರಾಂತಿಯನ್ನು ತೆಗೆದುಕೊಂಡು ನಮ್ಮ ಶಕ್ತಿಯನ್ನು ನೂತನ ಪಡಿಸಿಕೊಳ್ಳುವಂತ ಸ್ಥಳವಾಗಿದೆ ಎಂಬುದಾಗಿ. A place where David was alone with God and where he could communicate with God and God could communicate with him. ಆ ಸ್ಥಳವು ಆ ವೈಯಕ್ತಿಕವಾಗಿ ಏಕಾಂತವಾಗಿ ಕುಳಿತುಕೊಂಡು ದೇವರೊಟ್ಟಿಗೂ ದೇವರು ಆತನೊಟ್ಟಿಗೂ ಒಡನಾಡುವಂತ ಒಂದು ಸ್ಥಳವಾಗಿರುತ್ತದೆ. A place where he recharged, he revived his spirit and he renewed his strength. ಆ ಸ್ಥಳವಾಗಿಯದೆ ಅಲ್ಲಿ ಆ ರೀತಿಯಾಗಿ ಆತನು ಪುನರುಜ್ಜೀವನಗೊಂಡವನಾಗಿ ಉಜ್ಜೀವನವುಳ್ಳವನಾಗಿ ಆತನ ಶಕ್ತಿಯನ್ನು ಸಂಭರಿಸಲ್ಪಡುವಂತ ಸ್ಥಳವಾಗಿರುತ್ತದೆ. We all need a place like this. ನಮಗೆಲ್ಲರಿಗೂ ಈ ರೀತಿಯಾಗಿರುವಂತ ಒಂದು ಸ್ಥಳವು ಬೇಕಾಗಿಯದೆ. Take any strong men of God in the Bible and they all had a place like this. ನಾವು ಸತ್ಯವೇದದಲ್ಲಿ ನೋಡುವಾಗ ಯಾವೆಲ್ಲಾ ಸ್ಥಳಗಳಲ್ಲಿ ನಾವು ಹೋಗಿ ನೋಡುವುದಾದರೂ ಆ ಈ ವ್ಯಕ್ತಿಗಳನ್ನು ನೋಡುವುದಾದರೂ ಅವರೆಲ್ಲರಿಗೂ ಈ ರೀತಿಯಾಗಿರುವಂತಹ ಒಂದು ಆಶ್ರಯ ಸ್ಥಳವಿರುವಂತದ್ದಾಗಿರುತ್ತದೆ. A place where they had an encounter with God. ಒಂದು ಸ್ಥಳವದೇ ಆ ದೇವರೊಟ್ಟಿಗೆ ಒಡನಾಡಲ್ಪಡುವಂತ ದೇವರೊಟ್ಟಿಗೆ ಹೋರಾಟ ಮಾಡಿಕೊಳ್ಳುವಂತ ಸ್ಥಳವೆಂಬುದಾಗಿ. Abraham had a Bethel. ಅಬ್ರಹಾಮನಿಗೆ ಬೆಥೇಲ್ ಎಂಬುದಾಗಿರುವಂತ ಸ್ಥಳವಿದ್ದದ್ದಾಗಿ ನೋಡುತ್ತೇವೆ. Jacob had a Peniel. ಆ ಯಾಕೋಬನ ಜೀವಿತ ನೋಡುವಾಗ ಪೆನಿಯೇಲ್ ಎಂಬಂತ ಸ್ಥಳವಾಗಿಯದೆ. Paul had a road to Damascus. ಆ ಪೌಲನ ವಿಷಯವಾಗಿ ನಾವು ನೋಡುವಾಗ ದಮಸ್ಕಸ್ ಎಂಬುದಾಗಿ ನೋಡುವರಾಗಿದ್ದೇವೆ. Jesus had a garden of Gethsemane. ಆ ಯೇಸು ಸ್ವಾಮಿ ವಿಷಯವಾಗಿ ನೋಡುವಾಗ ಆ ಗೆತ್ಸೆಮನೆ ತೋಟ ಎಂಬುದಾಗಿ ನೋಡುವರಾಗಿದ್ದೇವೆ. It was the place where they went to for a recharge and they met with God one to one and they got what the Lord had for them. ಈ ಎಲ್ಲಾ ಸ್ಥಳಗಳಲ್ಲಿ ನಾವು ನೋಡುವಂತ ವೇಳೆಗಳಲ್ಲಿ ಆ ರೀತಿಯಾಗಿ ಅವರು ಹೋಗಿ ಆ ರೀತಿಯಾಗಿ ಆಶ್ರಯ ಪಟ್ಟುಕೊಂಡು ದೈವಿಕವಾಗಿರುವಂತಹ ಶಕ್ತಿಯನ್ನು ಹೊಂದಿಕೊಂಡವರಾಗಿ ಶಕ್ತಿಯುಳ್ಳವರಾಗಿ ಹೊರಬರುವುದಾಗಿ ನಾವು ನೋಡುವರಾಗಿದ್ದೇವೆ. If we don't visit our stronghold for our recharge, no matter how anointed you are, no matter how many titles you own, no matter how educated you are, no matter how influential you are, you will face your battles and you will fail. ನಿಮ್ಮ ಜೀವಿತ ಅನುಭವಗಳಲ್ಲಿ ಈ ರೀತಿಯಾಗಿರುವಂತಹ ಆಶ್ರಯ ಸ್ಥಾನಗಳಲ್ಲಿ ಹೋಗದೆ ನೀವು ಎಷ್ಟು ಉನ್ನತರಾಗಿದ್ದರು, ಎಷ್ಟು ಶಕ್ತಿಯುಳ್ಳವರಾಗಿದ್ದರು, ಎಷ್ಟು ಆ ರೀತಿಯಾಗಿ ನಿಮಗೆ ಬೇಕಾಗಿರುವಂತಹ ಪ್ರೋತ್ಸಾಹ ಕೊಡುವಂತವರಿದ್ದರೂ ಸಹ ಈ ರೀತಿಯಾಗಿರುವಂತಹ ಅನುಭವ ಇಲ್ಲದೆ ಹೋದರೆ ನಿಮ್ಮ ಜೀವಿತದಲ್ಲಿ ಪರಾಜಯವು ನಿಶ್ಚಯವಾಗಿರುವಂತದ್ದಾಗಿರುತ್ತದೆ.
So I ask you, when was the last time you charged up on your knees in your prayer closet? ನಾನು ಈ ರಾತ್ರಿಯಲ್ಲಿ ಕೇಳ ಬಯಸುವನಾಗಿದ್ದೇನೆ, ಈ ರೀತಿಯಾಗಿರುವಂತಹ ಅನುಭವವನ್ನು ನಿಮ್ಮ ಮೊಣಕಾಲ ಮೇಲೆ ಕುಳಿತುಕೊಂಡು ನೀವು ಆ ರೀತಿಯಾಗಿ ಶಕ್ತಿಯನ್ನು ಹೊಂದಲ್ಪಟ್ಟಂತ ಅನುಭವ ಯಾವಾಗ ಸಂಭವಿಸಿದೆ ಎಂಬುದಾಗಿ. When was the last time you seeked after an encounter with God and you had that quality alone time with him? ಆತನ ಸನ್ನಿಧಾನದಲ್ಲಿ ಆ ರೀತಿಯಾಗಿರುವಂತಹ ಹೋರಾಟ ಅನುಭವವನ್ನು ಮಾಡಿಕೊಂಡವರಾಗಿ ಆತನ ಜೀವಿತದಲ್ಲಿರುವಂತಹ ಆ ಶಕ್ತಿಯನ್ನು ಹೊಂದಲು ಸಾಧ್ಯವಾಗಿಯದೆ. David went to his stronghold. ದಾವೀದನು ಈ ಆಶ್ರಯ ದುರ್ಗಕ್ಕೆ ಹೋಗಿ ಆತನು ಆಶ್ರಯ ಪಟ್ಟುಕೊಂಡು ಎಂಬುದಾಗಿ ನೋಡುವರಾಗಿದ್ದೇವೆ. Now the second thing that David does is David inquired of the Lord. We read about that in verse 19. ನಾವು 19ನೇ ವಾಕ್ಯದಲ್ಲಿ ನೋಡುವಾಗ ದಾವೀದನು ದೇವರ ಸನ್ನಿಧಾನದಲ್ಲಿ ಹೋಗಿ ಆತನು ಕೇಳಿಕೊಳ್ಳುವುದಾಗಿ ನಾವು ನೋಡುವರಾಗಿದ್ದೇವೆ. Now look at what he's asking. He's asking the Lord, should I fight this battle? ಅಲ್ಲಿ ಆತನು ಕೇಳುವಂತವನಾಗಿದ್ದಾನೆ, ನೀನು ಅವರ ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂಬುದಾಗಿ. Now this made me smile because look at the scene that he is in. ಆತನ ಸನ್ನಿಧಾನದಲ್ಲಿ ಆತನು ಹೋಗಿ ಬೇಡಿಕೊಳ್ಳುವುದಾಗಿ ನಾವು ನೋಡುವರಾಗಿದ್ದೇವೆ. His enemies have come in full force. ಆತನಿಗೆ ವಿರುದ್ಧವಾಗಿ ಎಲ್ಲಾ ರೀತಿಯಾಗಿರುವಂತಹ ಹೋರಾಟಗಳು ಆತನಿಗೆ ವಿರುದ್ಧವಾಗಿ ಬಂದದ್ದಾಗಿ ನಾವು ನೋಡುವರಾಗಿದ್ದೇವೆ. They are set up in the valley of Rephaim and they are ready for battle. ಅಲ್ಲಿ ನಾವು ನೋಡುವಾಗ ಆ ರೆಫೀಮ್ ಎಂಬುದಾಗಿರುವಂತಹ ಸ್ಥಳದಲ್ಲಿ ತಗ್ಗಿಗೆ ಬಂದು ಅವರೆಲ್ಲರೂ ಪಾಳೆ ಮಾಡಿಕೊಂಡು ಆತನಿಗೆ ವಿರುದ್ಧವಾಗಿ ನಿಂತಿರುವುದಾಗಿ ನಾವು ನೋಡುವರಾಗಿದ್ದೇವೆ. And David is here on his knees asking the Lord, should I fight this battle? ಅಲ್ಲಿ ದಾವೀದನು ತಾನು ಕೇಳುವಂತವನಾಗಿದ್ದಾನೆ, ಈಗೋ ನಾನು ಅವರ ವಿರುದ್ಧವಾಗಿ ಹೋಗಲು ನನ್ನ ಕೈಗೆ ಒಪ್ಪಿಸುವೆ ಎಂಬುದಾಗಿ. Let me just pause there for a minute and share what the Lord spoke to me. ಈ ರಾತ್ರಿ ವೇಳೆಯಲ್ಲಿ ದೇವರ ಆತ್ಮನು ತಾನೇ ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾ ಎಂಬುದಾಗಿ ನಮ್ಮನ್ನೇ ನಾವು ಶೋಧನೆ ಮಾಡಿಕೊಳ್ಳುವರಾಗಿರೋಣ. There are some battles that we are not supposed to fight. ಕೆಲವು ಹೋರಾಟಗಳು ಆ ರೀತಿಯಾಗಿ ನಾವು ಹೋರಾಡಬಾರದಾಗಿರುವಂತದ್ದಾಗಿಯದೆ. There are some battles that are not even ours. ಆ ಕೆಲವು ಹೋರಾಟಗಳು ಅದು ನಮ್ಮದೇ ಅಲ್ಲದೆ ಇರುವಂತದ್ದಾಗಿರುತ್ತದೆ. But if we are in there, we are striving, we are praying, we are fasting, and we are asking God, but that was never your battle to fight in the first place. ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಎದುರಾಗಿ ಬರುವಾಗ ಅದು ನಾವು ಹೋರಾಟ ಮಾಡಲು ಸಾಧ್ಯವಾಗದೇ ಇರುವಂತಹ ಅನುಭವದಲ್ಲಿರುತ್ತದೆ. Let us ask God for wisdom to know which battles to fight. ನಾವು ದೇವರ ಸಂಧಾನದಲ್ಲಿ ಆ ರೀತಿಯಾಗಿ ಶಕ್ತಿಯುತರಾಗಿ ನಾವು ಆತನನ್ನು ಬೇಡಿಕೊಳ್ಳುವಂತವರಾಗಿರಬೇಕು ಅಂತ ಜ್ಞಾನವು ನಮಗಿರಬೇಕಾಗಿದೆ. ದೇವರೇ, ನಾನು ಯಾವ ಹೋರಾಟ ಮಾಡಬೇಕು ಎಂಬುದಾಗಿ. David knew where his counsel came from. ದಾವೀದನಿಗೆ ಗೊತ್ತದೆ ಎಲ್ಲಿಂದ ಆತನಿಗೆ ಆ ಒಳ್ಳೆ ಆಲೋಚನೆ ಬಂತು ಎಂಬುದಾಗಿ. David knew where his help came from. ದಾವೀದನು ಚೆನ್ನಾಗಿ ಬಲ್ಲವನಾಗಿದ್ದಾನೆ, ನನಗೆ ಆ ರೀತಿಯಾಗಿರುವಂತಹ ಸಹಾಯವು ಎಲ್ಲಿಂದ ಬರುತ್ತದೆ ಎಂಬುದಾಗಿ. We read in Psalm 121, I look unto the hills, from where comes my help? My help comes from the Lord who made the heavens and the earth. ನಾವು 121ನೇ ಕೀರ್ತನೆ ನೋಡುವ ಪ್ರಕಾರವಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು, ನನ್ನ ಸಹಾಯ ಮೇಲಿನಿಂದ ಬರುವುದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. So he inquires of the Lord. ಆತನು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದಾಗಿ ನಾವು ನೋಡುವರಾಗಿದ್ದೇವೆ. He asks for guidance, he asks for wisdom, he asks for discernment, whether this ಆತನು ತಾನೇ ದೇವರಿಂದ ಆ ಶಕ್ತಿಯನ್ನು, ಆ ಜ್ಞಾನವನ್ನು ಎಲ್ಲವನ್ನು ಬೇಡಿಕೊಳ್ಳುವುದಾಗಿ ನಾವು ನೋಡುವರಾಗಿದ್ದೇವೆ. So that was the second thing he did. ಅದು ಎರಡನೇದಾಗಿ ಆತನು ಮಾಡಿದಂತ ಕಾರ್ಯದಾಗಿಯದೆ. Now the third thing he did was David shifted his perspective. ನಾವು ಮೂರನೇದಾಗಿ ನಾವು ನೋಡುವಾಗ ಆತನು ಮಾಡಿದಂತಹ ಮತ್ತೊಂದು ಕಾರ್ಯ, ಆತನು ತನ್ನ ಸ್ಥಳವನ್ನು ಬದಲಾಯಿಸಿದನು ಎಂಬುದಾಗಿ. David shifted his perspective. ಆತನ ಸ್ಥಳವನ್ನು ಆತನು ಬದಲಾಯಿಸಿದನು ಎಂಬುದಾಗಿ. Let's look at verse 20 where it says David went to Baal Perazim and defeated them. ನಾವು 20ನೇ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ, ಆತನು ಬೇಲ್ ಪೆರಾಚೀಮ್ ಎಂಬುದಾಗಿರುವಂತಹ ಸ್ಥಳಕ್ಕೆ ಆತನು ಹೋದನು ಎಂಬುದಾಗಿ ಇಲ್ಲಿ ನೋಡುವರಾಗಿದ್ದೇವೆ. It says David went to Baal Perazim and defeated them. ಅಲ್ಲಿ ಬಾಳ್ ಪೆರಾಚೀಮ್ ಎಂಬುದಾಗಿರುವಂತಹ ಸ್ಥಳಕ್ಕೆ ಹೋಗಿ ಯುದ್ಧ ಮಾಡಿದನು, ಅಲ್ಲಿ ಅವನು ಜಯವನ್ನು ಹೊಂದಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. Hold on. So when I read that, I thought there was a problem with my Bible, so I went to other translations. ನಾನು ಆ ರೀತಿಯಾಗಿ ಅಲ್ಲಿ ಓದಿದಾಗ ನನಗೆ ಅನಿಸಿತು, ನನ್ನ ಸತ್ಯವೇದದಲ್ಲಿ ಭಾಷಾಂತರ ಯಾವುದೋ ತೊಂದರೆ ಇದೆ, ಅದನ್ನ ನಾನು ಇತರ ಭಾಷಾಂತರಗಳನ್ನು ಅಲ್ಲಿ ಪರೀಕ್ಷೆ ಮಾಡಿ ನೋಡಿದೆನು. You see, 2 verses back it said that it was the valley of Rephaim.
ನಾವು ಎರಡು ವಾಕ್ಯಗಳ ಹಿಂದೆ ನೋಡಿದಾಗ ಅಲ್ಲಿ ನಾವು ನೋಡುತ್ತೇವೆ ರಫಾಯಿಮ್ ತಗ್ಗಿಗೆ ಆತನು ಬಂದು ಪಾಳೆಯ ಮಾಡಿಕೊಂಡನು ಎಂಬುದಾಗಿ. But here it says David went to Baal Perazim. ಅಲ್ಲಿ ಮತ್ತೆ ನಾವು ನೋಡುವರಾಗಿದ್ದೇವೆ 20ನೇ ವಾಕ್ಯದಲ್ಲಿ ಆತನು ಬಾಲ್ ಪೆರಾಚೀಮ್ ಎಂಬುದಾಗಿರುವಂತಹ ಸ್ಥಳಕ್ಕೆ ಬಂದು ಯುದ್ಧ ಸ್ಥಳಕ್ಕೆ ಬಂದನು ಎಂಬುದಾಗಿ ನೋಡುವರಾಗಿದ್ದೇವೆ. If we need to understand the depth of what that holds, we need to understand the meaning of both these valleys. ನಾವು ಈ ವಿಷಯಗಳ ವಿಷಯವಾಗಿ ಅದರ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಎರಡು ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. You see, Rephaim, it means giants. It is the valley of giants. ನಾವು ರಫಾಯಿಮ್ ಎಂಬುದಾಗಿ ಹೇಳುವಾಗ ಆ ರೀತಿಯಾಗಿ ಶರೀರಗಳು ಅಂದ್ರೆ ಮಹಾ ಶರೀರಗಳ ಸ್ಥಳ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. But David calls it Baal Perazim. ಆದ್ರೆ ದಾವೀದನು ಅಲ್ಲಿ ನಾವು ನೋಡುವರಾಗಿದ್ದೇವೆ ಅದನ್ನು ಬಾಲ್ ಪೆರಾಚೀಮ್ ಎಂಬುದಾಗಿ ಕರೆದನು ಎಂಬುದಾಗಿ ನೋಡುವರಾಗಿದ್ದೇವೆ. This is the same valley, the same place. ಅದು ಅದೇ ತಗ್ಗಾಗಿದೆ, ಅದೇ ಸ್ಥಳವಾಗಿದೆ. But what the Philistines see as a valley of giants, ಎಲ್ಲಿ ಫಿಲಿಸ್ಟಿಯರು ಆ ರೀತಿಯಾಗಿ ಬಹಳ ಉನ್ನತರಾಗಿರುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ ಎಂಬುದಾಗಿ ತಿಳಿದುಕೊಂಡಂತ ಸ್ಥಳವನ್ನು David sees it as the Baal Perazim. ಆದ್ರೆ ದಾವೀದನು ಅದನ್ನು ಬಾಲ್ ಪೆರಾಚೀಮ್ ಎಂಬುದಾಗಿ ಕಂಡನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. And at the end of that verse, we read what Baal Perazim actually means. It means that the master of breakthroughs, or that the Lord broke through. ಅಲ್ಲಿ ನಾವು ನೋಡುವರಾಗಿದ್ದೇವೆ ಆ ವಾಕ್ಯದ ಕಡೆ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಅದನ್ನು ನಾವು ನೋಡುವಂತವರಾಗಿದ್ದೇವೆ. ದೇವರು ತಾನೇ ಅವರನ್ನು ಆ ರೀತಿಯಾಗಿ ಸುತ್ತಿ ಆ ಮರಗಳ ಕಡೆಯಿಂದ ಅವರ ಮೇಲೆ ಬೀಳು ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. You see, when the Philistines saw the valley of giants, ಅಲ್ಲಿ ಫಿಲಿಸ್ಟಿಯರು ನೋಡುವಾಗ ಅದು ಉನ್ನತರಾಗಿರುವಂತಹ ವ್ಯಕ್ತಿಗಳ ಒಂದು ತಗ್ಗು ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ. David saw the master of breakthrough. ಆದ್ರೆ ಇಲ್ಲಿ ದಾವೀದನು ನೋಡುವಂತದ್ದು ಅಲ್ಲಿ ನಾವು ನೋಡುವಾಗ ಮರಗಳ ಕಡೆಯಿಂದ ಅದರ ಮೇಲೆ ಬೀಳುವಂತೆ ಮುರಿದು ಬಿಡುವಂತ ತಗ್ಗಾಗಿ ಆತನು ನೋಡುವನಾಗಿದ್ದಾನೆ. When others see giants, ಇತರರು ನೋಡುವಾಗ ಅದು ದೊಡ್ಡ ಆಕಾರದಲ್ಲಿ ನಮಗೆ ತೋರಲ್ಪಟ್ಟರು. those who call upon the Lord, ಯಾರು ದೇವರ ಸನ್ನಿಧಾನದಲ್ಲಿ ಕೂಗಿ ಮೊರೆಯಿಡುವರಾಗಿದ್ದಾರೋ, those who make God their stronghold, ಯಾರು ದೇವರನ್ನು ಆಶ್ರಯ ದುರ್ಗವನ್ನಾಗಿ ಮಾಡಿಕೊಂಡಿದ್ದಾರೋ, those who draw their strength from the Lord, ದೇವರಿಂದ ಆ ಶಕ್ತಿಯನ್ನು ಹೊಂದಿಕೊಂಡವರಾಗಿದ್ದಾರೋ, those who treasure the presence of God, ಯಾರು ದೇವರ ಸನ್ನಿಧಾನದಲ್ಲಿ ಆ ದೈವಿಕ ಶಕ್ತಿಯನ್ನು ಪಡೆದುಕೊಂಡವರಾಗಿದ್ದಾರೋ, those who humble themselves before the Lord, ದೇವರ ಸನ್ನಿಧಾನದಲ್ಲಿ ತಮ್ಮನ್ನೇ ತಗ್ಗಿಸಿಕೊಂಡವರಾಗಿದ್ದಾರೋ, they will see breakthrough in the same valley. ಆ ರೀತಿಯಾಗಿ ಆ ದೇವರ ಸನ್ನಿಧಾನದಲ್ಲಿ ಆ ತಗ್ಗಿನಲ್ಲಿಯೇ ದೊಡ್ಡ ಬಿಡುಗಡೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುವಂತದ್ದಾಗಿದೆ. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Hallelujah. Hallelujah. This is a valley where the Lord breaks through. ಇದೊಂದು ತಗ್ಗಾಗಿದೆ, ಇಲ್ಲಿ ದೇವರು ತಾನೇ ಅವರ ಜೊತೆಯಲ್ಲಿದ್ದು ಅವರನ್ನು ಸೋಲಿಸುವಂತವನಾಗಿದ್ದಾನೆ. There's one more thing that really confused me there. ಇದರ ಮಧ್ಯದಲ್ಲಿ ನನ್ನನ್ನು ಚಂಚಲತೆ ಉಂಟು ಮಾಡಿದಂತ ಮತ್ತೊಂದು ಭಾಗವಾಗಿದೆ. I don't know how it sounds in Kannada, but this is how it reads in the English Bible. It says David went to Baal Perazim, defeats them, and calls the place Baal Perazim. ಅಲ್ಲಿ ನಾವು ನೋಡುವರಾಗಿದ್ದೇವೆ ಕನ್ನಡ ಭಾಷೆಯಲ್ಲಿ ಅದರ ಭಾಷಾಂತರ ಈ ರೀತಿಯಾಗಿದೆ. ಆ ರೀತಿಯಾಗಿ ಅವನು ತನ್ನ ಕಣ್ಣ ಮುಂದೆ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಲ್ ಪೆರಾಚೀಮ್ ಎಂಬುದಾಗಿ ಹೆಸರಿಟ್ಟನು. So I'm reading the English bit again, where it says in verse 20, David went to Baal Perazim. ಇಂಗ್ಲಿಷ್ ಭಾಷೆಯಲ್ಲಿ ನೋಡುವಾಗ ದಾವೀದನು ಬಾಲ್ ಪೆರಾಚೀಮ್ ಎಂಬುದಾಗಿರುವಂತಹ ಸ್ಥಳಕ್ಕೆ ಹೋದನು, defeats them, ಅವರನ್ನು ಸೋಲಿಸಿದನು, and then he calls the place Baal Perazim. ಮತ್ತೆ ಆ ಸ್ಥಳಕ್ಕೆ ಬಾಲ್ ಪೆರಾಚೀಮ್ ಎಂಬುದಾಗಿ ಹೆಸರಿಟ್ಟನು ಎಂಬುದಾಗಿ. So it was not just that he saw the victory, ಅದು ಸುಮ್ಮನೆ ಆತನು ಆ ಜಯವನ್ನು ನೋಡಿದ್ದಲ್ಲ, but because a few verses back when God told him, I am going to deliver them into your hands. ಅಲ್ಲಿ ನಾವು ನೋಡುವರಾಗಿದ್ದೇವೆ, ನಾನು ನಿಮ್ಮನ್ನು ಅವರ ಕೈಯೊಳಗೆ ಒಪ್ಪಿಸಿಕೊಡುವನಾಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾಗಿ. He saw the breakthrough even before the breakthrough happened. ಆತನ ಜೀವಿತಾನುಭವದಲ್ಲಿ ಆತನು ಆ ಜಯವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಅದರ ವಿಷಯವಾಗಿ ತಿಳಿದುಕೊಂಡವನಾಗಿದ್ದನು ಎಂಬುದಾಗಿ. He saw the victory even before the battle began. ಆ ಯುದ್ಧವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಆತನು ಆ ಜಯವನ್ನು ಕಂಡುಕೊಂಡನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. When God told that
that he is going to be with him, ಆ ದೇವರು ತಾನೇ ಆಜ್ಞಾಪಿಸಿದಾಗ ನಾನು ನಿನ್ನ ಜೊತೆಯಾಗಿ ಇರುವೆನು ಎಂಬುದಾಗಿ David knew that was all that I needed. ಆ ದಾವೀದನು ಅಂದುಕೊಂಡನು, ನಾನು ನಿಶ್ಚಯವಾಗಿ ಜಯವನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. He held God at his word and he proclaimed and declared victory as Baal Perazim. ಆತನ ಜೀವಿತದಲ್ಲಿ ಆ ರೀತಿಯಾಗಿ ದೇವರ ಆಜ್ಞಾಪನೆ ಉಂಟಾದ ಆ ಕೂಡಲೇ ಆತನು ಆ ರೀತಿಯಾಗಿ ಜಯಘೋಷವನ್ನು ಕೊಂಡಾಡಿದನು. ನಾನು ಬಾಲ್ ಪೆರಚಿಮ್ ಎಂಬುದಾಗಿ ಆತನು ಕೂಗಿದನು ಎಂಬುದಾಗಿ ಇಲ್ಲಿ ನೋಡುವರಾಗಿದ್ದೇವೆ. He believed in God's word because he knew that God was faithful. If he said it, he will do it. ಆತನು ಆ ರೀತಿಯಾಗಿ ಆಳವಾಗಿ ನಂಬಿಕೆ ಇಟ್ಟನು. ದೇವರು ವಾಗ್ದಾನ ಮಾಡಿದ್ದಾಗಿರುವುದಾದ ನಿಶ್ಚಯವಾಗಿ ನೆರವೇರಿಸುತ್ತೇನೆ ಎಂಬುದಾಗಿ ದೃಢವಾಗಿ ನಂಬಿದವನಾಗಿದ್ದನು. I ask, do we have the audacity to pray thanking God for the victory even before the battle begins? ನಮ್ಮ ಜೀವಿತ ಅನುಭವದಲ್ಲಿಯೂ ಈ ರೀತಿಯಾಗಿಯೇ ನಾವು ಆ ಯುದ್ಧವನ್ನು ಮಾಡಿ ಜಯ ಹೊಂದುವುದಕ್ಕಿಂತ ಮುಂಚೆ ನಾವು ಜಯ ಹೊಂದಿದ್ದೇವೆ ಎಂಬುದಾಗಿ ದೃಢವಾಗಿ ನಮಗೆ ಸಾಧ್ಯವಾಗುತ್ತದೆಯೋ? To pray over certain circumstances, believing that God has already changed it, he has already shifted it, and he has already broken through it. ಈ ರೀತಿಯಾಗಿರುವಂತಹ ಅನುಭವ ನಮ್ಮ ಜೀವಿತದಲ್ಲಿ ನಿಶ್ಚಯವಾಗಿರುವುದಾದರೆ ಆತನು ಆ ವಿಷಯದಲ್ಲಿ ನಿಶ್ಚಯವಾಗಿ ಜಯವನ್ನು ನಮಗೆ ದಯಪಾಲಿಸುವ ದೇವರಾಗಿದ್ದಾನೆ. Can we have the audacity to pray, thanking God for the healing even when the sickness is still there? ನಮ್ಮ ಜೀವಿತ ಅನುಭವದಲ್ಲಿ ನಾವು ರೋಗದಲ್ಲಿ ಇರುವಾಗಲೇ ನಾವು ದೇವರ ಸನ್ನಿಧಾನದಲ್ಲಿ ದೇವರು ನನಗೆ ರೋಗಕ್ಕೆ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿರುವಂತಹ ಹೋರಾಟದಲ್ಲಿ ನಾವು ಜಯವನ್ನು ಘೋಷಿಸಲ್ಪಡುವುದಾದರೆ ನಿಶ್ಚಯವಾಗಿ ನಮಗೆ ಜಯ ಉಂಟಾಗುವಂತದ್ದಾಗಿರುತ್ತದೆ. In Mark 11 and verse 24 we read, therefore I tell you, whatever you ask in prayer, believe that you have received it and it is yours. ನಾವು ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ನಾವು ಆ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಏನನ್ನಾದರೂ ಬೇಡಿಕೊಂಡರೂ ಆತನು ಎಲ್ಲವನ್ನು ಅದನ್ನು ಒದಗಿಸಿಕೊಡುವನಾಗಿದ್ದಾನೆ ಎಂಬುದಾಗಿ. Let this be a challenge to shift the way that we pray. ನಾವು ಈ ರಾತ್ರಿ ವೇಳೆಯಲ್ಲಿ ಇದೊಂದು ಸವಾಲಾಗಿ ಸ್ವೀಕರಿಸೋಣ. ನಮ್ಮ ಪ್ರಾರ್ಥನೆಯ ರೀತಿಯನ್ನು ಈ ರೀತಿಯಾಗಿ ಸವಾಲಾಗಿ ನಾವು ತೆಗೆದುಕೊಳ್ಳುವರಾಗಿರೋಣ. Let this be a challenge to shift our prayer and our attitude in prayer, believing in God and having faith in his word and his promises. ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ದೊಡ್ಡ ಒಂದು ವ್ಯತ್ಯಾಸವನ್ನು ಕಂಡುಕೊಳ್ಳುವರಾಗಿರೋಣ. ಪ್ರಾರ್ಥಿಸುವಾಗಲೇ ಅದನ್ನು ಹೊಂದಿದ್ದೇವೆ ಎಂಬುದಾಗಿರುವಂತಹ ನಂಬಿಕೆಯನ್ನು ಘೋಷಿಸುವಂತ ಅನುಭವ. David shifted his perspective. ಈ ರೀತಿಯಾಗಿ ದಾವೀದನು ಆ ರೀತಿಯಾಗಿರುವಂತಹ ಜಯವನ್ನು ಪಡೆದುಕೊಂಡನು ಎಂಬುದಾಗಿ ನೋಡುವರಾಗಿದ್ದೇವೆ. It is so important when we pray over certain situations, how our perspective is. Do we see the breakthrough when we know that the Lord is with us? ಈ ರೀತಿಯಾಗಿ ನಮ್ಮ ಜೀವಿತ ಅನುಭವದಲ್ಲಿ ಹೋರಾಟಗಳು ಉಂಟಾಗುವಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಜಯ ಹೊಂದಿದವರಾಗಿದ್ದೇವೆ ಎಂಬುದಾಗಿ ಆ ರೀತಿಯಾಗಿರುವಂತಹ ಹೋರಾಟ ಮನೋಭಾವ ನಂಬಿಕೆ ನಮ್ಮ ಜೀವಿತ ಅನುಭವದಲ್ಲಿ ಇರಬೇಕಾಗಿದೆ. One last point from me. ಇಲ್ಲಿ ನಾವು ಕಡೆದಾಗಿ ನೋಡುವುದಾದರೆ verse 23 we see that the Philistines come back to the same valley and they come for battle again. ಅಲ್ಲಿ ನಾವು ನೋಡುವರಾಗಿದ್ದೇವೆ, ಇದೇ ಫಿಲಿಸ್ಟಿಯರು ಮತ್ತೆ ಅದೇ ತಗ್ಗಿಗೆ ಅವರು ಆತನಿಗೆ ವಿರುದ್ಧವಾಗಿ ಬಂದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. David does the same thing, he goes to the Lord. ಅಲ್ಲಿ ನಾವು ನೋಡುವಾಗೆ ದಾವೀದನು ಅದೇ ಕಾರ್ಯವನ್ನು ಮಾಡುತ್ತಿದ್ದಾನೆ, ತಿರುಗಿ ದೇವರ ಸನ್ನಿಧಾನಕ್ಕೆ ಆತನು ಹೋದದ್ದಾಗಿ ನಾವು ನೋಡುವರಾಗಿದ್ದೇವೆ. And this time the Lord gives him a new strategy. ಇಲ್ಲಿ ನಾವು ನೋಡುವಾಗ ಈಗ ಆ ದೇವರು ತಾನೇ ಆತನಿಗೆ ಬೇರೆ ಒಂದು ರೀತಿಯಲ್ಲಿ ಕೊಡಲ್ಪಟ್ಟದಾಗಿ ನಾವು ನೋಡುವರಾಗಿದ್ದೇವೆ. He gives him a new route, a new leading to victory. ಆತನು ಆ ಯುದ್ಧವನ್ನು ಜಯಿಸಲ್ಪಡುವುದಕ್ಕೋಸ್ಕರವಾಗಿ ಒಂದು ನೂತನವಾಗಿರುವಂತಹ ಮಾರ್ಗವನ್ನು ಉಪಾಯವನ್ನು ಕೊಟ್ಟದಾಗಿ ನಾವು ನೋಡುವರಾಗಿದ್ದೇವೆ. Our God is a God of newness. ನಮ್ಮ ದೇವರು ನೂತನವುಳ್ಳವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. So don't be surprised if God does not give you the same answer every time you go to him with the same problem. He can pull you out in a completely new way. ಆ ರೀತಿಯಾಗಿ ನೀವೆಂದಿಗೂ ಅಂದುಕೊಳ್ಳಬಾರದು, ಆತನು ನಾವು ಹೋಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ಇಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿಡುಗಡೆ ಮಾಡಿದನೋ ಅದೇ ರೀತಿಯಾಗಿ ನನಗೆ ಮಾಡುವನಾಗಿದ್ದಾನೆಂಬುದಾಗಿ. Our God is a sovereign God and he is mysterious in his ways. ಆತನು ಉನ್ನತನಾಗಿರುವಂತ ಶ್ರೇಷ್ಠನಾಗಿರುವ ದೇವರು. ಆತನು ನಮ್ಮ ಜೀವಿತದಲ್ಲಿ ನೂತನವಾಗಿರುವಂತಹ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. Let us trust God. ನಾವು ಸಂಪೂರ್ಣವಾಗಿ ಆತನಲ್ಲಿ ಭರವಸವಿಡುವಂತವರಾಗಿರೋಣ. Let us obey him. ಆತನಿಗೆ ನಾವು ವಿಧೇಯರಾಗುವಂತವರಾಗಿರೋಣ. And as David did 3 things. ದಾವೀದನು 3 ಕಾರ್ಯಗಳಲ್ಲಿ ಮಾಡಿದ್ದಾಗಿ ನಾವು ನೋಡುವರಾಗಿದ್ದೇವೆ. He made the Lord his stronghold.
ಆತನು ದೇವರನ್ನು ಆಶ್ರಯ ದುರ್ಗವನ್ನಾಗಿ ಮಾಡಿಕೊಂಡನು. He asked the Lord for wisdom. ಆತನು ಆ ರೀತಿಯಾಗಿ ಜ್ಞಾನಕ್ಕೋಸ್ಕರವಾಗಿ ಬೇಡಿಕೊಂಡನು. And he shifted his perspective. ಆತನು ಆ ರೀತಿಯಾಗಿ ಆತನ ಮಾರ್ಗವನ್ನು ಆಶ್ರಯಿಸಿಕೊಂಡನು. May the Lord lead us into many victories on our knees. ನಮ್ಮ ಜೀವಿತಾನುಭವದಲ್ಲಿ ಈ ರೀತಿಯಾಗಿ ಅನೇಕ ಜಯಗಳಿಗೆ ನಮ್ಮನ್ನು ದೇವರು ಮಾರ್ಗ ನಡೆಸುವಾತನಾಗಿದ್ದಾನೆ. May the Lord make deliverance a regular testimony in all of our meetings. ನಮ್ಮ ಎಲ್ಲಾ ಕಾರ್ಯಗಳಲ್ಲಿಯೂ ಆ ರೀತಿಯಾಗಿ ಬಿಡುಗಡೆಯನ್ನು ಕೊಡುವಂತ ದೇವರಾಗಿದ್ದಾನೆ. May the Lord shift our way and our perspective of how we sit and pray to him. ನಾವು ಆತನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಕುಳಿತುಕೊಂಡವರಾಗಿ ಬೇಡಿಕೊಳ್ಳುವರಾಗಿದ್ದೆವೋ ಅದಕ್ಕೆ ಅನುಗುಣವಾಗಿ ನಮಗೆ ಉತ್ತರವನ್ನೇ ಪಾಲಿಸುವಾತನಾಗಿದ್ದಾನೆ. I just want to thank the men of God who are responsible for giving me this opportunity to share from the word. I believe the Holy Spirit has spoken tonight to whoever it is who needed this word. ಈ ರಾತ್ರಿ ವೇಳೆಯಲ್ಲಿ ನನಗೆ ಈ ಸುಸಂದರ್ಭವನ್ನು ಒದಗಿಸಿಕೊಟ್ಟಂತ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ರಾತ್ರಿ ದೇವರು ತಾನೇ ಈ ದೈವಿಕ ಸಂದೇಶವನ್ನು ಕೊಡಲ್ಪಟ್ಟಿರುವಾಗ ನಿಶ್ಚಯವಾಗಿ ನಾನು ನಂಬುವನಾಗಿದ್ದೇನೆ, ದೇವರ ಆತ್ಮನು ಕೆಲವರೊಟ್ಟಿಗೆ ಒಡನಾಡುವಂತವನಾಗಿದ್ದಾನೆ ಎಂಬುದಾಗಿ. May the Lord bless us all. May his name be glorified. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವುದಾಗಿರಲಿ. Amen.